ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಪಂಚಾನತಂ ಭೂತಾನ್ ಪಂಚಾಕ್ಷರಮನುಪಮ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರು. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯನ ಬಸವಾದಿ ಶಿವಶರಣರನ್ನ ಯಡಿಯೂರು ಸಿದ್ಧಲಿಂಗೇಶ್ವರನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ತಾ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಭುವನಗಿರಿ ಸಂಸ್ಥಾನ ಮಠದ ಶಟಸ್ಥಲ ಬ್ರಹ್ಮಿ ಮರಳಸಿದ್ಧ ಶಿವಾಚಾರ್ಯ ಚರಣ ಕಮಲಕ್ಕೂ ಗುರುಗುಂಟ ಅಮೃತ ಲಿಂಕ್ಸ ಅಣೆಮಣಿದು ಈ ವಾರದ ವಾರಭೂಷನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಸಹ 100 ಸಲ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ತಪ್ಪು ನಿರ್ಧಾರ ತೆಗೆದುಕೊಂಡು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ತಾಳ್ಮೆ ಹೆಚ್ಚಾಗಿರುವಂಥದ್ದು ಒಳ್ಳೆಯದು. ತಾಳ್ಮೆಯನ್ನು ಮರಿಬೇಡಿ. ತಾಳ್ಮೆ ಮರೆತಿರಿ ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಉಂಟಾಗುವಂಥದ್ದಾಗ್ತದೆ. ಅಂದುಕೊಂಡಷ್ಟು ವ್ಯಾಪಾರ ವ್ಯವಹಾರಗಳು ಈ ವಾರ ಆಗದೇ ಇರುವಂಥದ್ದಾಗ್ತದೆ. ಏನಾದರೂ ಮಾಡಿ ರೊಕ್ಕ ಗಳಿಸ್ಬೇಕಂತ ಅವ್ಯವಹಾರ ಕೈ ಹಾಕಿದ್ರೆ ಅಂದರೆ ಅದು ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವು ವೈಯಕ್ತಿಕವಾಗಿ ಯಾರನ್ನ ನಿಂದನೆ ಮಾಡೋದು, ದ್ವೇಷ ಮಾಡೋದು ಈ ವಾರ ಒಳ್ಳೆಯದಲ್ಲ. ವ್ಯಾಪಾರ ವ್ಯವಹಾರಸ್ಥರಿಗೆ, ವಿಶೇಷವಾಗಿ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಅಥವಾ APMC ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭಗಳು ಆಗದೇ ಇರುವಂಥದ್ದಾಗ್ತದೆ. ಸಮಸ್ಯೆಗಳನ್ನು ತಂದೊಡ್ಡುಕೊಳ್ಳುವಂಥವ್ರು ಆಗ್ತಾರೆ. ಸಮಾಧಾನ ಇರಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದಾಗ್ತದೆ. ಸುತ್ತಮುತ್ತಲಿನ ಜನ ಅಪಮಾನ ಅಥವಾ ಅಪನಿಂದನೆ ಮಾತುಗಳನ್ನು ಆಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ. ಮಂಗಳವಾರ ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಮೇಷರಾಶಿಯವರು ಉತ್ತರ ದಿಕ್ಕಿನಲ್ಲಿ ಹರಿಯುವಂಥ ಜಲದಲ್ಲಿ ಸ್ನಾನ ಮಾಡಿ ವಿಳೆದೆಲೆ ಮತ್ತು ಅಡಿಕೆ ಬೆಟ್ಟನ್ನು ತೇಲಿಬಿಟ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ವೃಷಭ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಹಳೆ ಸಾಲಗಳೆಲ್ಲವೂ ಮರುಪಾವತಿ ಆಗುವಂಥದ್ದಾಗ್ತದೆ. ಉನ್ನತ ಉದ್ದೇಶಕ್ಕಾಗಿ ಯಾವುದಾದ್ರೂ ಸರ್ಕಾರಿ ಕೆಲಸ ಮಾಡುವಂಥವರು ಬಡ್ತಿ ಯೋಗ ಸಹ ಉಂಟಾಗುವಂಥದ್ದಾಗ್ತದೆ. ಬರುವಂಥ ಕಿರಿಕಿರಿ ನಿವಾರಣೆ ಆಗ್ತದೆ. ಸಮಾಧಾನದಿಂದ ಕಾಲ ಕಳೆಯುವಂಥವ್ರಾಗ್ತದೆ. ಗಂಡ ಹೆಂಡತಿಯ ಮಧ್ಯೆ ಕಲಹ ಉಂಟಾಗಿ ಹೆಂಡತಿ ತವ್ರ ಮನೆಗೆ ಹೋಗಿದ್ಲು ಅಂದ್ರೆ ಈ ವಾರ ಮತ್ತೆ ಕೂಡುವಿಕೆ ಉಂಟಾಗುವಂಥದ್ದಾಗ್ತದೆ. ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಅಧಿಕಾರಿಗಳು ಶಬ್ಬಾಸಿಗಿರಿಯನ್ನು ಕೊಡುವಂಥವ್ರಾಗ್ತಾರೆ. ನೀವು ಇಚ್ಛೆ ಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ನಡೆಯುವಂಥವುಗಳಾಗ್ತವೆ. ಇನ್ನು ಶಾಲಾ ಕಾಲೇಜು ಸಹ ಉತ್ತಮವಾಗಿ ನಡೆಯುವಂಥದ್ದಾಗ್ತದೆ. ಬಂಗಾರ, ಬೆಳ್ಳಿ, ಕಬ್ಬಿಣ, ಸ್ಟೇಷನರಿ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಯುವಕ ಯುವತಿಯರಿಗೆ ಉದ್ಯೋಗದ ಭಾಗ್ಯ ಸಹ ಸಿಗುವಂಥದ್ದಾಗ್ತದೆ. ಇನ್ನು ನಿಶ್ಚಯ, ಕನ್ಯೆ ನಿಶ್ಚಯ ಅಥವಾ ವರ ನಿಶ್ಚಯ ಆಗದೇ ಇರುವಂಥವರು ಈ ವಾರ ನೋಡುವುದರಿಂದ ಉತ್ತಮವಾಗಿರ್ತಕ್ಕಂಥ ವರ ಮತ್ತು ಕನ್ಯೆ ದೊರೆಯುವಂಥದ್ದಾಗ್ತದೆ. ರಾಜಕೀಯ ಮುಖಂಡರಿಗೆ ಹೆಚ್ಚು ಗೌರವ ಸಿಗುವಂಥದ್ದಾಗ್ತದೆ. ಶುಭರ ಮಂಗಳ ಕಾರ್ಯಗಳು ಸಹ ಮನೆಯಲ್ಲಿ ಜರುಗುವಂಥದ್ದಾಗ್ತದೆ. ಯಾವುದೇ ಹೊಸ ಕೆಲಸ, ಹೊಸತನದ ಆಲೋಚನೆ ಈ ವಾರ ಬೇಡ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇಷ್ಟು ಮಾಡ್ಕೊಂಡಿರಿ. ಉಳಿಕೆದೆಲ್ಲ ರೀತಿಯಿಂದಲೂ ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಬುಧವಾರ ಶುಕ್ರವಾರ ಉತ್ತಮವಾಗಿರ್ತಕ್ಕಂಥ ದಿನಗಳು. ಮಿಥುನ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಹೆಚ್ಚು ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ. ನಿಮ್ಮ ಕೆಲಸದಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ಸಹ ಯಾವುದಕ್ಕೆ ಎದೆಗುಂದದೆ ಮುಂದುವರಿಬೇಕು. ಇನ್ನು ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗದೇ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕಾನೂನು ವಿಚಾರ ಬಂದಾಗ ಜಾಗೃತಿಯಿಂದಿರುವಂಥದ್ದು ಒಳ್ಳೆಯದು. ಕಾನೂನು ವಿರುದ್ಧ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳೇನಾದರೂ ಮಾಡಿದ್ರಿ ಅಂದರೆ ಸಿಗಾಕೊಳ್ಳುವಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಪರರ ವಸ್ತು ಪಾಷಾಣಕ್ಕೆ ಸಮ ಅಂತಾರಲ್ಲ, ಹಾಗಾಗಿ ಮತ್ತೊಂದಕ್ಕೆ ಮಗದೊಂದಕ್ಕೆ ಅಂದರೆ ಲಂಚ ಕೇಳಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಮಾನಸಿಕ ಹಿಂಸೆ ಆಗ್ತದೆ. ಸಣ್ಣ ಸಣ್ಣ ವಿಚಾರವು ಟೆನ್ಷನ್ ಆಗ್ತದೆ. ಬೆಳಗ್ಗೆ ಹೇಳುತ್ತಾನೆ ಏನು ಕೆಲಸ ಇಲ್ಲ, ಏನು ಮಾಡಲಿ, ಹಲವಾರು ಆಲೋಚನೆಗಳು, ವಿಶೇಷವಾಗಿ ಕೆಟ್ಟ ಆಲೋಚನೆಗಳು ಜಾಸ್ತಿ ತಲೆಯೊಳಗೆ ಬರುವಂಥದ್ದಾಗ್ತದೆ. ಮಾನಸಿಕ ಖಿನ್ನತೆಯಿಂದ ಬಳಲುವಂಥವ್ರಾಗ್ತಾರೆ. ಹಳೆಯ ದ್ವೇಷ ಜಾಸ್ತಿ ಆಗುವಂಥದ್ದಾಗ್ತದೆ. ಇನ್ನು ಭಿನ್ನ ಅಭಿಪ್ರಾಯಗಳು, ತಾರತಮ್ಯಗಳು ಹೆಚ್ಚಾಗಿ ನೀವು ಮಾಡುವಂಥ ಕೆಲಸದಲ್ಲಿ ವಿಘ್ನಗಳು, ಆತಂಕಗಳು ಹೆಚ್ಚು ಬರುವಂಥದ್ದಾಗ್ತದೆ. ಬುಧವಾರ ಶುಕ್ರವಾರ ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕರ್ಕಾಟಕ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ನೀವು ಮಾಡುವಂಥ ಕೆಲಸದಲ್ಲಿ ಜಾಗೃತಿ ವಹಿಸಿ ಮಾಡಿದ್ರಿ ಅಂದರೆ ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು
ಕಂಡುಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಕುಟುಂಬದಲ್ಲಿ ಬಂಧು ಮಿತ್ರರ ಮಾತಿಗೆ ಮನ್ನಣೆ ದೊರೆಯುವಂಥದ್ದಾಗ್ತದೆ. ಇನ್ನು ಸಾಂಸಾರಿಕ ವಿಚಾರದಲ್ಲಿ ನೆಮ್ಮದಿಯಾಗಿ ಕಾಲವನ್ನು ಕಳೆಯುವಂಥವ್ರಾಗ್ತೀರಿ. ಆತ್ಮಬಲ ಹೆಚ್ಚು ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಏನೇ ಮಾಡೋಕ್ಕೋಗಲಿ ನಿಮ್ಗೆ ಯಾರು ಸಹಾಯ ಮಾಡಿರ್ತಾರಲ್ಲ ಅವರನ್ನು ಗೌರವದಿಂದ ಕಾಣುವಂಥದ್ದು ಮರಿಬೇಡಿ. ಅದರಿಂದ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ದುಡಿದು ತಂದ ಹಣದಲ್ಲಿ ನೀರಿನಂತೆ ಖರ್ಚು ಮಾಡತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೈಯನ್ನು ಹಿಡಿಯುವಂಥದ್ದು ಮರಿಬೇಡಿ. ದುಂದು ವೆಚ್ಚ ಒಳ್ಳೆಯದಲ್ಲ. ಇನ್ನು ಧಾರ್ಮಿಕ ಕಾರ್ಯದಲ್ಲಿ ಮನಸ್ಸು ವಿಲೀನ ಆಗ್ತಕ್ಕಂಥದ್ದಾಗ್ತದೆ. ಸುಂದರವಾಗಿರ್ತಕ್ಕಂಥ ಪರಿಸರವನ್ನು ನೋಡುವಂಥ ಸಾಧ್ಯತೆ ಅಂದರೆ ಸೋಮವಾರ, ಮಂಗಳವಾರ, ಗುರುವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಸಿಂಹರಾಶಿಯವರಿಗೆ ಉತ್ತಮವಾಗಿರತಕ್ಕಂಥದ್ದು. ಕೆಲವರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಶುಭ ಫಲಗಳು ಅನುಭವಿಸುವಂಥವರಾಗ್ತವೆ. ಸಾಲದಿಂದ ಮುಕ್ತಿ ಸಹ ಕಂಡುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ದೊಡ್ಡಸ್ತಿಕೆ ಜನರ ಸಹವಾಸದಿಂದ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಕೋರ್ಟು ಕಚೇರಿಯ ನ್ಯಾಯ ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಿಮ್ಮ ಆಲೋಚನೆಗಳು ಹೊಸತನದತ್ತ ಕರೆದುಕೊಂಡು ಹೋಗುವಂಥವುಗಳಾಗ್ತವೆ. ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಗೃಹೋಪಯೋಗಿ ಸಾಮಾನುಗಳು ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತಾರೆ. ಹೊಸತನದತ್ತ ನಿಮ್ಮನ್ನು ಕರೆದುಕೊಂಡು ಹೋಗೋದ್ರ ಜೊತೆಗೆ ನೀವು ಬದಲಾವಣೆಯನ್ನು ಕಾಣುವಂಥವ್ರಾಗ್ತಾರೆ. ಮೊದಲಿದ್ದಂಗೆ ಈ ವಾರ ಇರಲ್ಲ. ಹೆಚ್ಚು ಶ್ರೇಯಾಭಿವೃದ್ಧಿ, ಹೆಚ್ಚು ಗೌರವ ಸಹ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಈ ವಾರದಲ್ಲಿ ನಿಮ್ಮ ಕೋಪ ಕಡಿಮೆ ಮಾಡಿಕೊಂಡಷ್ಟು ಒಳ್ಳೆಯದು. ಕೋಪ ಮಗದೊಂದು ನಿಮ್ಮನ್ನು ಇಕ್ಕಟ್ಟಿಸಿಗಾಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಎಡವಟ್ಟುಗಳು ಮಾಡುವಂಥದ್ದಾಗ್ತದೆ. ಕೋಪದ ಅಂದರೆ ಸಿಟ್ಟಿನ ಬರದಲ್ಲಿ ಏನಾದರೂ ಅವಿಚಾರದ ಕೆಲಸ ಮಾಡತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಕೋಪ ಕಡಿಮೆ ಮಾಡಿಕೊಂಡಷ್ಟು ಒಳ್ಳೆಯದು. ಸಂಸಾರಿಕ ವ್ಯವಹಾರದಲ್ಲಿ ನೋವುಗಳು ಜಾಸ್ತಿ ಅನುಭವಿಸುವಂಥವರಾಗ್ತೀರಿ. ಸಿಟ್ಟಿನ ಬರದಲ್ಲಿ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ದುಂದು ವೆಚ್ಚ ಕಡಿಮೆ ಆಗ್ತಕ್ಕಂಥದ್ದು ಮರಿಬೇಡಿ. ಇನ್ನು ಸಾಲದ ಮೊರೆ ಹೋದ್ರಿ ಅಂದರೆ ಸಾಲ ಸುಲಭವಾಗಿ ಚುಚ್ಚುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸುಮ್ಮನೆ ವಾದಕ್ಕೆ ಇಳಿಯಕ್ಕೆ ಹೋಗಬೇಡಿ. ವಾದ ಪ್ರತಿವಾದಗಳು ಬೆರೆತು ಅದು ವಿಕೋಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಜೀವನದಲ್ಲಿ ವೈಯಕ್ತಿಕ ವಿಚಾರಗಳು ತೊಂದರೆಗಳು ಜಾಸ್ತಿ ಬರುವಂಥದ್ದಾಗೋದ್ರಿಂದ ಏನು ಕೆಲಸ ಮಾಡ್ಬೇಕಂತ ಮೊದಲೇ ನಿರ್ಧಾರ ಮಾಡಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅದು ಸೂಕ್ತವಾಗಿತ್ತಂದ್ರೆ ಮಾತ್ರ ಕೆಲಸ ಮಾಡೋದಕ್ಕೆ ಮುನ್ನೋಗ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಕೆಲಸ ಮಾಡಿ ನಂತರ ಅರ್ಧಕ್ಕೆ ಬಿಟ್ಟು ಬರುವಂಥದ್ದು ಅಥವಾ ತೊಂದರೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬುಧವಾರ, ಶುಕ್ರವಾರ, ಭಾನುವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಶತ್ರುಗಳ ಹಟ್ಟಹಾಸ ಕಡಿಮೆ ಆಗ್ತಕ್ಕಂಥದ್ದಾಗ್ತದೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗ್ತದೆ. ರೈತಾಪಿ ವರ್ಗದವರಿಗೆ, ಧಾರ್ಮಿಕ ಮುಖಂಡರಿಗೆ, ಪುರೋಹಿತರಿಗೆ, ಮಠಾಧಿಪತಿಗಳಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಉದ್ಯೋಗಕ್ಕಾಗಿ ಎಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ಇಲ್ಲ. ನೀವಿದ್ದಂಥ ಸ್ಥಳದಲ್ಲಿ ಉದ್ಯೋಗ ಹುಡುಕಿಕೊಂಡು ಬರುವಂಥ ಸಾಧ್ಯತೆ ಇರ್ತದೆ. ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಹಣ, ಕೀರ್ತಿ, ಯಶಸ್ಸು ದೊರೆಯುವಂಥದ್ದಾಗ್ತದೆ. ನಿಮ್ಮ ಹಳೆ ಸಾಲಗಳೆಲ್ಲವೂ ಸಹ ಮುಟ್ಟುವಂಥದ್ದಾಗ್ತದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಂಥ ಸಾಧ್ಯತೆ ಈ ವಾರ ಜಾಸ್ತಿಯಾಗಿರ್ತಕ್ಕಂಥದ್ದು. ನಿಮ್ಮ ಹೊಸತನದತ್ತ ಕಾಲ ಕಳ್ಕೊಂಡು ಹೋದ್ರಿ ಅಂದರೆ ಇನ್ನು ಹೆಚ್ಚು ಶ್ರೇಯಾಭಿವೃದ್ಧಿ ಉಂಟಾಗುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿ ಯಾವುದೋ ವಿಷಯದಕ್ಕೆ ಮನೆಯಲ್ಲಿ ಸಣ್ಣ ಪುಟ್ಟ ವಾದಗಳು ಮಾಡೋಕ್ಕೆ ಹೋದ್ರಿ ಅಂದರೆ ಅಥವಾ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದಾಗ್ತದೆ. ಎಲ್ಲರನ್ನ ವಿರೋಧ ರೂಪದೊಳಗೆ ಕಾಣುವಂಥವ್ರಾಗ್ತಾರೆ. ಇನ್ನು ಎಂಥದ್ದೇ ಎದುರು ಮಾತನಾಡದೆ ನೀವಾಯ್ತು ನಿಮ್ಮ ಕೆಲಸ ಆಯಿತು ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ದೊಡ್ಡ ಸಮಸ್ಯೆಗಳು ಬಂದಾಗ ಸಮಾಧಾನದಿಂದ ಸಾವಕಾಶವಾಗಿ ಅದನ್ನ ನಿಭಾಯಿಸುವಂಥದ್ದು ಒಳ್ಳೆಯದು. ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೆ ಅಡ್ಡಿ ಆತಂಕಗಳು ಜಾಸ್ತಿ ಆಗ್ತದೆ. ಹಳೆಯ ಸಾಲಗಾರರು ಮನೆ ಬಾಗಿಲಿಗೆ ಬಂದು ಸಾಲವನ್ನು ಕೇಳುವಂಥವ್ರಾಗ್ತಾರೆ. ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ಇಲ್ಲ ಸಲ್ಲದ ಆಸ್ತಿಯನ್ನು ಬರೆಸ್ಕೊಂಡು ಹೋಗುವಂಥದ್ದಾಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಗೆ ಸಾಧಾರಣವಾಗಿಂದ ವೃಶ್ಚಿಕ ರಾಶಿಯವರು ಓಂ ನಮೋ ದುಂ ದುರ್ಗಾಯ ನಮಃ ಎನ್ನುವಂಥ ಮಂತ್ರವನ್ನು ಪಠನೆ ಮಾಡಿ ಕಮಲಾಕ್ಷಿ ಬೀಜ ಮತ್ತು ಗೋಮತಿ ಚಕ್ರವನ್ನು ನಿಮ್ಮ ಹತ್ರ ಇಟ್ಟುಕೊಂಡ್ರಿ ಅಂದರೆ ಸಾಲದ ಸುಳಿಯಿಂದ ಹೊರಗೆ ಬರುವಂಥ ಸಾಧ್ಯತೆ ಇರ್ತದೆ. ಧನುಸ್ಸು ರಾಶಿಯವರಿಗೆ ಈ ವಾರ ಉತ್ತಮವಾಗಿರತಕ್ಕಂಥದ್ದು.
ಸಮಯಕ್ಕೆ ತಕ್ಕಂತೆ ಮಾತನಾಡಿ ಗೌರವವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಹೊಸತನದ ಆಲೋಚನೆಗಳು ಈ ವಾರ ಒಳ್ಳೆಯದು. ಉನ್ನತ ಮಟ್ಟದ ಆಲೋಚನೆಗಳಿಂದ ಹೊಸತನದ ಕಾರ್ಯಗಳು ಸುಲಭವಾಗಿ ಆಗುವಂಥದ್ದಾಗ್ತದೆ. ಉದ್ಯೋಗಕ್ಕಾಗಿ ಅಲ್ದಾಡ್ತಕ್ಕಂಥ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಶತ್ರುಗಳ ಬಾಧೆ ನಿವಾರಣೆ ಆಗ್ತದೆ. ಯಾವುದಾದ್ರು ತಂಟೆ ತಕರಾರು ಇತ್ತು ಅಂದರೆ ಎಲ್ಲವೂ ನಿವಾರಣೆ ಆಗುವಂಥದ್ದಾಗ್ತದೆ. ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ ಯೋಗ ಸಹ ಉಂಟು. ವಿಶೇಷವಾಗಿ ಪೊಲೀಸ್ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೆಚ್ಚು ಗೌರವ ಪ್ರಾಪ್ತಿಯಾಗ್ತದೆ. ವ್ಯಾಪಾರ ವ್ಯವಹಾರ ಉನ್ನತ ಮಟ್ಟಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಂಗಳವಾರ, ಗುರುವಾರ, ಶನಿವಾರವೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಮಕರ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು, ಯಾರ್ದೋ ಮಾತನ್ನು ಕೇಳಿ ಒಂದು ಮನೆಯಲ್ಲಿ ಜಗಳ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ತೊಂದರೆ ಉಂಟಾಗುವಂಥದ್ದಾಗ್ತದೆ. ಕೆಲವು ಸಂದರ್ಭದಲ್ಲಿ ಮಕ್ಕಳು ಸಾಲ ಮಾಡತಕ್ಕಂಥ ಸಾಧ್ಯತೆ ಅಥವಾ ಮಕ್ಕಳು ದುಶ್ಚಟಕ್ಕೆ ಬಲಿ ಆಗ್ತಕ್ಕಂಥ ಸಾಧ್ಯತೆಗಳು ಇರೋದರಿಂದ ಅವ್ರ ಕಡೆ ಒಂಚೂರು ಲಕ್ಷ್ಯ ವಹಿಸುವಂಥದ್ದು ಒಳ್ಳೆಯದು. ಸೋಮಾರಿತನ, ಅಲಸ್ಯತನ ಈ ವಾರ ನಿಮ್ಮ ಜೀವನದಲ್ಲಿ ದೊಡ್ಡ ಶತ್ರುಗಳಾಗಿ ಕಾಡ್ತಕ್ಕಂಥವುಗಳಾಗ್ತವೆ. ಈ ವಾರ ಯಾರಾದರೂ ಸಾಲ ಕೊಟ್ಟರೆ ಅಥವಾ ನೀವು ಯಾರಿಗಾದ್ರು ಸಾಲ ಕೊಡಬೇಕಾಗಿತ್ತಂದರೆ 100 ಸಲ ಆಲೋಚನೆ ಮಾಡಿ ಕೊಡುವಂಥದ್ದು ಒಳ್ಳೆಯದು. ತಿರುಗಿ ಬರದೇ ಇರುವಂಥ ಸಾಧ್ಯತೆಗಳು ಇರೋದರಿಂದ ಏನೇ ವ್ಯಾಪಾರಗಳು ಮಾಡಬೇಕಾಯ್ತಂದ್ರೆ ಆಲೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಿಟ್ಟು, ಸೊಡಕು ಈ ವಾರ ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಯಾವುದಾದ್ರೂ ಹೊಸ ಕೆಲಸ ಮಾಡಬೇಕಾಗಿತ್ತಂದ್ರೆ ದೇವರ ಮೊರೆ ಹೋಗಿ ಕೆಲಸ ಮಾಡತಕ್ಕಂಥದ್ದು ಇನ್ನೂ ಉತ್ತಮ. ಬುಧವಾರ, ಶುಕ್ರವಾರ, ಶನಿವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಸಾಧಾರಣದಿಂದ ಮಕರ ರಾಶಿಯವರು ಶನೀಶ್ವರ ದೇವನಿಗೆ ಇಲ್ಲ ಅಂದರೆ ಎಳ್ಳಿನ ಎಣ್ಣೆಯನ್ನು ಹಾಕಿ ಅಭಿಷೇಕವನ್ನು ಮಾಡಿ ದರ್ಶನ ಮಾಡ್ಕೊಂಡು ಬಂದ್ರಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕುಂಭರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು, ಹಿತಶತ್ರುಗಳ ಕಾಡಾಟ ಜಾಸ್ತಿ ಆಗುವಂಥದ್ದಾಗ್ತದೆ. ದೂರದ ಪ್ರಯಾಣ ಈ ವಾರ ಒಳ್ಳೆಯದಿಲ್ಲ. ದೂರದ ಪ್ರಯಾಣದಿಂದ ಅನಾಹುತಗಳು ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನಿಮ್ಮನ್ನು ಯಾರ ಕೆಣಿಕೆ ಅವಮಾನಗೊಳಿಸುವಂಥ ಸಾಧ್ಯತೆಗಳು ಇರೋದರಿಂದ ಯಾರಿಗೂ ಅಪೋಸಿಟ್ ಆಗಿ ಹೋಗಕ್ಕೆ ಹೋಗಬೇಡಿ. ಉನ್ನತ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಧನಲಾಭ ಕಾಣದೇ ಇರುವಂಥದ್ದಾಗ್ತದೆ. ಇನ್ನು ಉತ್ಪನ್ನಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ವಾರ. ಪಶ್ಚಾತ್ತಾಪ ಪಡುವಂಥದ್ದಾಗ್ತದೆ. ಅವಸರದಲ್ಲಿ ಏನಾದರೂ ಕೆಲಸಗಳು ಮಾಡೋಕ್ಕೆ ಹೋಗಿ ಅಥವಾ ಬೇಯಕ್ಕೆ ಹೋಗಿ ಸಿಗಾಕ್ಕೊಳ್ಳುವಂಥದ್ದಾಗ್ತದೆ. ಮನೆಯಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳು ಸಿಗದೇ ಇರುವಂಥದ್ದು ಅಂದರೆ ಮರೆತು ಬಿಡ್ತೀವಿ, ಎಲ್ಲಿ ಇಟ್ಟಿವಿ ಅಂತ ಸಿಗಲ್ಲ. ಆ ವಸ್ತುಗಳಿಗೆ ಬಹಳಷ್ಟು ಹುಡುಕಾಟ ಉಂಟಾಗುವಂಥದ್ದಾಗ್ತದೆ. ಆಭರಣ ಆಗಿರ್ಬೋದು, ಕಾಗದ ಪತ್ರ ಆಗಿರ್ಬೋದು, ಈ ಮತ್ತೊಂದು ಮಗದೊಂದು. ಇನ್ನು ಸಮಸ್ಯೆಗಳು ಎಂಥದ್ದೇ ಬಂದರೂ ಸಹ ಸಮಾಧಾನದಿಂದ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಯಾರ ಮುಂದನೂ ಹಣಕ್ಕಾಗಿ ಮೊರೆ ಹೋಗಬೇಡಿ. ಈ ವಾರ ನಿಮ್ಮನ್ನು ಇಲ್ಲ ಸಲ್ಲದ ಮಾತುಗಳನ್ನಾಡಿ ಮನಸ್ಸಿಗೆ ನೋವು ಉಂಟು ಮಾಡುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಬುಧವಾರ, ಶುಕ್ರವಾರ, ಶನಿವಾರವೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಸಾಧಾರಣವಾಗಿಂದ ಕುಂಭರಾಶಿಯವರು ಓಂ ನಮೋ ಅಯಗ್ರೀವಾಯ ನಮಃ ಎನ್ನುವಂಥ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿ ಶುಭ ಫಲಗಳನ್ನು ಅನುಭವಿಸುವಂಥವರಾಗ್ತದೆ. ಮೀನರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಯುವಕ ಯುವತಿಯರಿಗೆ ಪ್ರೇಮ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಕಾಣುವಂಥದ್ದಾಗ್ತದೆ. ಧಾರ್ಮಿಕ ಕಾರ್ಯದ ಕಡೆ ಮನಸ್ಸು ವಾಲುವಂಥದ್ದಾಗ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗ್ತದೆ. ಪೂಜ್ಯರ ಪುಣ್ಯಕ್ಷೇತ್ರಗಳ ದರ್ಶನ ಆಶೀರ್ವಾದ ಈ ವಾರ ಮಾಡುವಂಥವ್ರಾಗ್ತದೆ. ನೀವು ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿ ಆಗುವಂಥದ್ದಾಗ್ತದೆ. ದಂಪತಿಗಳ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಕಾಲ ಕಳೆಯುವಂಥವ್ರಾಗ್ತದೆ. ಹೊಸ ವಸ್ತುಗಳ ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತದೆ. ಬರುವಂಥ ಎಲ್ಲ ದಿನಗಳು ಉತ್ತಮವಾಗಿ ಬರುವಂಥದ್ದಾಗ್ತದೆ. ಕನಸು ನನಸಾಗ್ತಕ್ಕಂಥ ಸಾಧ್ಯತೆ. ಹೊಸತನದತ್ತ ಜೀವನ ಕಳೆಯುವಂಥವ್ರಾಗ್ತದೆ. ಗಂಡ ಹೆಂಡತಿಯ ಮಧ್ಯೆ ಬಹಳಷ್ಟು ಪ್ರೀತಿ, ಪ್ರೇಮ, ಅಂಕುರ ಉಂಟಾಗುವಂಥದ್ದಾಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಇಲ್ಲಿಗೆ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.